ಲಕ್ಕಿ ಕಣ ನೀನು ನಮ್ಮನ್ನ ಪಡೆದಿರೋದಕ್ಕೆ. ಹೇಳು ಹೂ ಅಂತ ಅಲ್ವಾ? ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ರುಚಿತಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವಾಗ ರೆಡಿಯಾಗಿ ತಿಂಡಿ ತಿಂತಾ ಇದ್ದೀನಿ. ತಿಂಡಿ ತಿಂದಿದ ತಕ್ಷಣ ಕ್ಯಾಬ್ ಬುಕ್ ಮಾಡಿ ಹೊರಡಬೇಕು. ಎಲ್ಲಿಗೆ ಅಂತ ಅಂದರೆ ನಾನು ಪ್ರೀವಿಯಸ್ ವ್ಲಾಗ್ನಲ್ಲೇ ಹೇಳಿದ್ದೆ ಬೆಂಗಳೂರು ಹೋಗ್ತೀವಿ ಅಂತ. ಸೊ ಫೈನಲಿ ಬೆಂಗಳೂರು ಹೋಗೋಕ್ಕೆ ಡಿಸೈಡ್ ಮಾಡಿದ್ವಿ. ಬೇರೆ ಏನೇನೋ ಪ್ಲಾನ್ ಇತ್ತು, ಅದು ಏನೂ ವರ್ಕ್ ಆಗಲಿಲ್ಲ. ಸೊ ಹಾಗಾಗಿ ಬೆಂಗಳೂರಲ್ಲಿ 2 ಡೇಸ್ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ಈ ವ್ಲಾಗ್ನಲ್ಲಿ ಇರುತ್ತೆ. ನಿಶನೂ ಬರ್ತಾಳೆ, ಟೈಮ್ ಆಗಿದೆ ಆಲ್ರೆಡಿ. ಯಾವಾಗಲೂ ಹೊರಡಬೇಕಾದ್ರೆ ಟೈಮ್ ಆಗೇ ಇರುತ್ತೆ. ಸೊ ಇನ್ನೂ ಲೇಟ್ ಮಾಡೋದು ಬೇಡ, ತಿಂಡಿ ತಿನ್ಕೊಂಡು ಕ್ಯಾಬ್ ಬುಕ್ ಮಾಡಿ ಹೊರಡ್ತೀನಿ. ಆಮೇಲೆ ಸಿಗ್ತೀನಿ. ಟೈಮ್ ನೋಡಿ ಇಷ್ಟೊತ್ತಾಗಿದೆ, ಲೇಟ್ ಮಾಡಿದ್ದಾಳೆ ನಮ್ಮ ನಿಶಾ. ಬೆಂಗಳೂರಿಗೆ ಬಂದಿದ ತಕ್ಷಣ ಮಳೆ ಆಗತ್ತಿಸ್ತಿದೆ. ಮಳೆ ನಮ್ಮನ್ನ ಹೌದು ಅಳ್ತಾ ಇದೆ. ಯಾಕೆ ಬಂದ್ರಿ? ಮೈಸೂರಲ್ಲೇ ಇರಬೇಕಿತ್ತು ನೀವು, ಬೆಂಗಳೂರು ಬಂದು ಉದ್ಧಾರ ಮಾಡಿದ್ ಸಾಕು. ಹುಡುಕಿ 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 ಸಾಕಾಗೋಯ್ತು. ಅವರು ಮೈಸೂರಿಗೆ ಬರ್ತಾರೋ ಅಥವಾ ನಾವು ಬೆಂಗಳೂರಿಗೆ ಬರ್ತೀವೋ ಅರ್ಥನೇ ಆಗಲ್ಲ. ಅವ್ರು ಬಂದರೂ ನಾವೇ ಕರ್ಕೊಂಡು ಹೋಗ್ಬೇಕು, ನಾವು ಬಂದರೂ ನಾವೇ ಕರ್ಕೊಂಡು ಹೋಗ್ಬೇಕು. ಫೈನಲಿ ಒಂದು ಹುಡುಕಿದೀವಿ, ನೋಡೋಣ ಹೋದ್ಮೇಲೆ ಏನಾಗುತ್ತೆ ಅಂತ. ತುಂಬ ಮಾತುಕತೆ ಇದೆ, ತುಂಬ ಮಾತುಕತೆ ಇದೆ. ಸೌಂಡು ಕಾಪಿ ರೈಟ್ಸ್ ಬರುತ್ತೆ. ಬಟ್ ಇಬ್ಬರು ಮೇಡಮು ಒಂದೇ ಸತಿ ಬಂದಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಎಷ್ಟು ದಿನ ಆಗಿತ್ತು. ಇವಳನ್ನಂತೂ ಒಂದು ಕಡೆ ಸೇರ್ಸೋದಿದೆಯಲ್ಲ, ಯಪ್ಪ ಕಷ್ಟ. ಇಲ್ಲಿ ಬಂದು ಜಗಳ ಆಡ್ತವ್ರೆ. ನಮ್ಮ ಬರ್ಡೇ ಗರ್ಲ್, ಬರ್ಡೇ ವೈಫ್ ಮುಗ್ದು ತುಂಬ ದಿನಗಳಾಯಿತು. ನಮಗೀಗ ಸದ್ಯಕ್ಕೆ ಬರ್ಡೇ ಗರ್ಲ್ ಇವಳೇನೆ. ಊಟ ಎಲ್ಲ ಮಾಡ್ಕೊ ಬಂದ್ರಾ? ಏನು ತಿಂದಿಲ್ಲ, ನೀರು ಕುಡ್ತಿರೋದು. ಖಾಲಿ ಹೊಟ್ಟೆಲಿ ಬಂದಿದ್ದೀವಿ ನಾವು ಮೈಸೂರಿಂದ. ಸೌಜು ದುಡ್ಡು ಖಾಲಿ ಮಾಡೋಣ ಅಂತ. ಹೌದು, ಸೌಜು ದುಡ್ಡಿಲ್ಲಿ ಖಾಲಿ ಮಾಡೋದೆ. ನೋಡಿ ಒಂದ್ಸತಿ ವೈಫ್ ನೋಡಿ. ನಮ್ಮ ಸೌಜುದು ಯಾವಾಗಲೂ ಬರ್ಡೇ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ವಾವ್. ಅಲ್ಲ, ಗೋವಾದಲ್ಲಿ ಒಂದ್ಸತಿ ಬರ್ಡೇ ಮಾಡಿಸ್ಕೊಂಡ್ಲು. ನಿನ್ ಬರ್ಡೇನೆ ಗುರು. ಲಕ್ಕಿ ಕಣ ನೀನು ನಮ್ಮನ್ನ ಪಡೆದಿರೋದಕ್ಕೆ. ಹೇಳು ಹೂ ಅಂತ ಅಲ್ವಾ? ಕೇಳಿಸ್ಕೊಂಡು ಅಲ್ಲ ಗುರು, ನಮ್ದೆಂತ ಹಳೆ ಬರ. ಕೇಳಿಸ್ಕೊಂಡು ಹೇಳಿಸ್ಕೋಬೇಕು. ನನ್ನ ಪಕ್ಕದಲ್ಲಿರೋಳು ಬೇರೆ ವಿಡಿಯೋಗೆ ಬರಲ್ಲ, ಬ್ಲಾಗ್ಗೆ ನೋಡ್ಕೊಂಡು ವಿಡಿಯೋ ಮಾಡಬೇಕು. ಯಾರು ಜನ್ಮದಿನ ಹ್ಯಾಪಿ ಬರ್ಡೇ ಸೌಜು. ಅವಳೇ ಫಸ್ಟ್ ತಿನ್ಲಿ. ಯಾರಿಗೂ ತಿನ್ಸ್ಬೇಡ ಬಿಡೆ, ನಾವೇ ಸ್ಕೂಲಲ್ಲಿ ತಿನ್ಕೋತೀವಿ. ನೋಡೋಣ ಯಾರು ತಿನ್ಸ್ತಾಳೆ ಫಸ್ಟ್ ಅಂತ. ಈಗ ಒಳ್ಳೆ ಸಿಚುವೇಶನ್. ಹೇಳೆ ಆಯ್ತು, ನಾನು ಇವ್ರ ಜೊತೆನೆ ಸೇರ್ಕೋತಾ ಇದ್ದೀನಿ. 5 ಸ್ಪೂನ್ ತಗೋತಾಳು ಗುರು. ಇಬ್ರು ತಿನ್ಸಲ್ಲ. 3 ಸ್ಪೂನ್ ಇದೆ ಕಣೆ. ಇರೇ ಏನೋ ಮಾಡ್ತಾರೆ. ಕೊಡ್ತೀನಿ ಎಲ್ಲರಿಗೂ. ಪರವಾಗಿಲ್ಲ ತಿನ್ಸೆ, ಅವಳಿಗೆ ಫಸ್ಟ್ ತಿನ್ಸೆ. ಪರವಾಗಿಲ್ಲ ತಿನ್ಸಿ. ಓ ಯಪ್ಪ, ತಡ್ಕೊಳಕ್ ಆಗ್ತಾ ಇಲ್ಲ. ಅವಳೆ ಕಿತ್ಕೊಂಡು ತಿನ್ಸವಳೆ. ಟೇಸ್ಟ್ ಹೆಂಗಿದೆ? ಕಾಯ್ ಫಿಶ್ ಚೆನ್ನಾಗಿದೆ. ಪ್ಲೇಸ್ ಚೆನ್ನಾಗಿದೆ. ಕಾಯ್ ಫಿಶ್ ಸ್ಮೆಲ್ ಗಲೀಜಾಗಿದೆ. ಬನ್ನಿ. ಅವರಲ್ಲಿ ಫೋಟೋಸ್ ತಗೊಳ್ತಾ ಇದ್ದಾರೆ. ನಾವು ಆಲ್ರೆಡಿ ಇಲ್ಲಿ ನಾನು ಮೊದಲು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತಿಂದು ಎಲ್ಲ ಮುಗೀತು. ಖಾಲಿ ಟೇಬಲ್. ಬ್ಲಾಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಕಾಪಿ ರೈಟ್ಸ್ ಬರ್ತಾ ಇದೆ. ಇಲ್ಲೊಂದು ವಿಡಿಯೋ ಮಾಡಿದ್ವಿ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ರು. ಏನೋ ಮಾಡಿದ್ವಿ, ಒಂಚೂರು ಚೆನ್ನಾಗಿ ಬರಲಿಲ್ಲ ಆದರೆ ಅಷ್ಟೇ. ನೋಡಿ ವೈಬ್ ಹೀಗಿದೆ, ನೈಸ್ ವೈಬ್ ಅಷ್ಟೇ. ಕಾಪಿ ರೈಟ್ಸ್ ಬರುತ್ತೆ. ಬಾಯ್ ಬಾಯ್. ನಾವಿವಾಗ ಇಂದ್ರಾನಗರ ಬಂದಿದ್ದೀವಿ, ಏನಾದರೂ ಊಟ ಮಾಡೋಣ ಅಂತ. ಪರ್ಚೇಸಿಂಗ್ ಎಲ್ಲ ನಡೀತಿದೆ. ನೋಡ್ತಾ ಇರೋದವಳ ವೈಬ್ ನೋಡಿ. ಎಷ್ಟು ಗಂಟೆ ಆಗಿದೆ, ಇನ್ನೂ ಎಷ್ಟು ಜನ ಇದ್ದಾರೆ.
ನಮ್ಮ ಹುಡುಗಿಗೆ ಫ್ಲವರ್ ತಗೊಳ್ತಾ ಇದ್ದೀನಿ. ಇಲ್ಲಂತೂ ನೆಟ್ಟೇ ಸಿಗಲ್ಲ ಗುರು, ಏನು ವರ್ಕೇ ಆಗ್ತಾ ಇಲ್ಲ ಇಂಟರ್ನೆಟ್. ಸ್ವಲ್ಪ ತೊಗೊಂಡಿದ್ದೀನಿ. ಮದುಗೆ ನಾನು ಯಾವಾಗಲೂ ಬಂದಾಗೆಲ್ಲ ಕೊಡಿಸ್ತಾ ಇರ್ತೀನಿ, ಬಟ್ ನಿಶಂಗೆ ಒಂದ್ಸತಿನೂ ಕೊಡ್ತಿಲ್ಲ. ಸೊ ನೋಡಿದ್ನಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇಲ್ಲ ಅನ್ಬೇಕಿತ್ತು ನಿನಗೆ. ಥ್ಯಾಂಕ್ ಯು. ನೈಸ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಇಷ್ಟು ಹಂಗೆ ಎಲ್ಲ ನೀನೇ ಕೊಡ್ತೀರಾ? ಇಲ್ಲ ಇಲ್ಲ, ಇವ್ರು ಇಲ್ಲೇನೋ ಬಾರ್ಗಿನ್ ಮಾಡ್ತಾ ನಿಂತಿದ್ದಾರೆ, ವರ್ಕ್ ಆಗ್ತಾ ಇಲ್ಲ. ಕಾಂಪ್ಲಿಮೆಂಟ್ರಿ ರಿಂಗ? ಎಲ್ಲದರಿಂದ ಒಂದು ಕಾಂಪ್ಲಿಮೆಂಟ್ರಿ. ಓಹ್, ಎಲ್ಲರಿಗೂ ಒಂದೊಂದು ಅಂದ್ಕೊಂಡೆ. ಅಲ್ಲ, ನಾವು ಬಂದಿರೋದು ಏನಕ್ಕೆ ಅಂತ ನೆನಪಿದ್ಯಾ? ಅಲ್ಲಿಗೆ ಹೋಗೋಣ ನಿಶಾ. ಆಯ್ತು ಗುರು, ಬೆಲೆ ಕಡೆ ಇರೋಳೊಬ್ಳೆ ನಿಶಾ. ನಮಗೆ ರೋಡ್ ಫುಲ್ ಮಲಗಿದೆ, ನಮ್ದಿಲ್ಲ ಆಟಗಳು. ಬೆಳಗಿಂದ ರೆಡಿಯಾಗಿ ಟೈಮ್ ಎಷ್ಟು ಗೊತ್ತಾ? ಇಷ್ಟೊತ್ತಾದರೂ ನಾವಿನ್ನೂ ಹೊರಟಿಲ್ಲ. ಹಾಯ್ ಹೇಳಿ, ಬೆಳಗಿಂದ ಏನು ಮಹಾನ್ ಕೆಲಸ ಮಾಡಿದ್ವಿ. ಬೆಳಗ್ಗೆಯಿಂದ ಎದ್ವಿ, ಮಲಗಿದ್ವಿ. ಇಂಪಾರ್ಟೆಂಟ್ ಒಂದು ವಿಷಯ ಮಾತಾಡ್ಬೇಕಿತ್ತಲ್ಲ, ಅದನ್ನ ಮಾತಾಡಿದ್ವಿ ಅಲ್ವಾ? ಕಷ್ಟ ಸುಖ ಮಾತಾಡಿದ್ವಿ, ವಿಚಾರಿಸ್ಕೊಂಡ್ವಿ. ಇವಾಗ ಹೊರಡಬೇಕು, ಆದರೆ ಇನ್ನೂ ಎಷ್ಟು ನಾವಿವಾಗ ಇನ್ನೂ ಡೈರೆಕ್ಟ್ ನಾವು ಮೈಸೂರಿಗೆ ಹೋಗ್ತಾ ಇಲ್ಲ. ಒಂದು ರೌಂಡ್ ಶಾಪಿಂಗ್ ಅಂತೆಲ್ಲ ಮುಗಿಸ್ಕೊಂಡು ಆಮೇಲೆ ಮೈಸೂರಿಗೆ ಹೋಗಬೇಕು. ಸೊ ಲೇಟ್ ಆಗುತ್ತೆ ಅಲ್ವಾ? ನಾವು ಇಲ್ಲಿಂದ ಹೋಗೋಕ್ಕೆ 1 hour ಬೇಕು. ಸೌಜು ನಮಗೆ ಎಲ್ಲರಿಗೂ ಬಟ್ಟೆ ಕೊಡಿಸ್ತಾ ಇದ್ದಾಳೆ. ಕೊಡಿಸ್ತೀನಿ ಅಂತ ಹೇಳಿದಲ್ಲ ಅಲ್ವಾ ಸೌಜು? ಮಧು ಕೊಡಿಸ್ತೀನಿ ಅಂದಿರೋದಾ? ನಮ್ಮ ಮಧು ನಮ್ಮೆಲ್ಲರಿಗೂ ಬಟ್ಟೆ ಕೊಡಿಸ್ತಾಳಂತೆ. ಏನು ಕೊಡಿಸ್ತಾಳೆ ಅಂತ ತೋರಿಸ್ತೀನಿ. ಕೊಡಿಸ್ತೀಯ ಅಲ್ವಾ ಮಧು? ಊಟ ಮಾಡಿಕೊಂಡು ಇವಾಗ ಹೋಗೋದೆ. ಬನ್ನಿ ಹೋಗುವ. ಮಧು ಮನೆಯ ಸ್ಪೆಷಲ್ ಊಟ ಚಪಾತಿ. ಇದೇನೇನು ಸೊಪ್ಪೆ? ಕಾಳು ಪಲ್ಯ, ಚಟ್ನಿ. ಇದು ಬೇಯಿಸಿಲ್ಲ, ಹಾಗೇನೆ ಹಸಿ ಸೊಪ್ಪುದು. ಟೇಸ್ಟ್ ಹೇಳಿ ಮೇಡಮ್. ಇದನ್ನ ತಿಂದ್ಬಿಟ್ಟು ಹೇಳೆ. ದಿಸ್ ಒನ್ ಚಪಾತಿ ಜೊತೆಗೆ ತಿನ್ನು, ಇಲ್ಲಾಂದರೆ ಅದೊಂಥರ ಅನಿಸುತ್ತೆ. ಹಂಗೆ ತಿನ್ನೋದಾ? ನಾನು ಚಪಾತಿ ಜೊತೆ ತಿಂದೆ. ಅವಳಿಗೆ ಸೊಪ್ಪು ಸೆದೆ ಎಲ್ಲ ಸ್ವಲ್ಪ. ಸೊಪ್ಪು ಥರನೇ ಇದೆ. ಹೆಂಗಿದ್ಯಾ? ಅವಳೇನೂ ತಿಂದಿಲ್ಲ ಆ್ಯಕ್ಚುಲಿ. ಚೆನ್ನಾಗಿದೆ. ಇದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಈರುಳ್ಳಿ ಜೊತೆ ತಿಂದರೆ ಮಾತ್ರ, ಇಲ್ಲಾಂದರೆ ಸೊಪ್ಪುದೊಂಥರ ಅಭ್ಯಾಸ ಇಲ್ವಲ್ಲ ನಮಗೆ ತಿಂದು, ಹಾಗೆ. ಬಟ್ ನೈಸ್, ಸೂಪರ್. ಬಾರು ಪ್ಲೀಸ್ ಕಣ, ವ್ಯೂಸ್ ಜಾಸ್ತಿ ಆಗುತ್ತೆ ಕಣ. ನೀನು ಇಲ್ಲ ಅಂದ್ರೆ ಕಡಿಮೆ ಆಗುತ್ತೆ. ನಮ್ಮ ಮಧು ತಮ್ಮ ಸರಿ ಅಣ್ಣ, ಮನೆ ಅವ್ರ ಮನೆ ಯಜಮಾನ್ರು ನೋಡಿ ಕೈಯಲ್ಲಿ ನೋಡಿ, ನೋಡಿ ನಂಗೆ 10 ರೂಪಾಯಿ ಕೊಟ್ಟವನೆ. ನಿನ್ನ ತೋರಿಸ್ಬೋದಾ? ಇನ್ಯಾರನ್ನ ಮನೆಯವ್ರು ಯಾರನ್ನ ತೋರಿಸೋದು? ಬಿಂದು ಬಿಟ್ಟಿರೋ ಡ್ರಾಯಿಂಗ್ ತೋರಿಸಿ. ಅಮ್ಮ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾಳೆ ಮಧುದು ತಂಗಿ. ಹೆವಿ ಜನ ಇದ್ದಾರೆ. ಮಳೆಲೂ ಜನ ಯಾಕೆ ಇಷ್ಟು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಇವತ್ತೇ ಫಸ್ಟ್ ನಾನು ಇಷ್ಟು ಜನ ನೋಡ್ತಾ ಇರೋದು. ನನಗೆ ಇಸ್ಕೊಳಕ್ ಬಂದ್ಬಿಟ್ಟು ನೀವಿಬ್ರು ಇಸ್ಕೊಬಿಟ್ರೆ ನಾವು ಬಟ್ಟೆ ತೊಗೊಂಡ್ರೆ ಇವಳಿಗೆ ಯಾಕೆ ಇಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಸ್ಕೊಡ್ಲಿಲ್ಲ ಮೀನ್ಸ್ ಸೆಲೆಕ್ಟ್ ಮಾಡಲಿಲ್ಲ ಅಂತ. ನಿಮಗೆ ಅವಳ ಭಾಷೆ ಅರ್ಥ ಆಗಲ್ಲ ಅವಳಿಗೆ, ನಿಜ. ಏನು ಮಾತಾಡೆ. ನೆನೆ ಬಂದ್ವಿ, ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಡಿಪ್ರೆಷನ್ ಇದ್ದೀವಿ ನಾವು ಎಲ್ಲರೂ. ಡಿಪ್ರೆಷನ್ ಮೀನಿಂಗ್ ಗೊತ್ತಾ ನಿನಗೆ? ಗೊತ್ತೇನೆ ನಿನಗೆ? ಗೊತ್ತು ಕಣೆ. ಎಲ್ಲರೂ ಡಿಪ್ರೆಷನ್. ಅದಕ್ಕಿಂತ ಹೆಚ್ಚಾಗಿ ಅವಳನ್ನ ತೋರ್ಸಂಗಿಲ್ಲ. ಏನಂತ ಅಂದರೆ ಆಂಟಿ ಹೇಳಿ ಆಂಟಿ. ಹೊರಟ್ವಿ ನಾವಿವಾಗ. ಆಂಟಿ ಹೇಳಿ ಆಂಟಿ.
ಬರ್ತೀವಿ ಆಂಟಿ. ಆಂಟಿ ಪಡ್ಡು ಮತ್ತು ಟೊಮೆಟೊ ಚಟ್ನಿ ಹೊಡಿದ್ದಾರೆ, ಸಕ್ಕತ್ತಾಗಿದೆ. ನಾನು ಆಲ್ರೆಡಿ ಸ್ವಲ್ಪ ತಿಂದ್ಬಿಟ್ಟೆ, ಇವಾಗ ಇನ್ನೊಂದು ರೌಂಡ್ ತಿಂದರೆ ಆಯಿತು ಅಷ್ಟೇ. ಹಾಂ, ಮಧು ಪಡ್ಡು ಮಾಡಿಕೊಟ್ಲು ಅಷ್ಟೇ, ಆಂಟಿ ಚಟ್ನಿ ಮಾಡಿಟ್ಟಿದ್ರು. ಅದು ಹಿಟ್ಟು ಅಷ್ಟೇ ಆಂಟಿ ಮಾಡಿಟ್ಟಿದ್ರು. ಇವಳು ಅದನ್ನ ಇದಕ್ಕೆ ಅದೇನು ತವನ ಪಡ್ಡುದು ಇದಕ್ಕೆ ಹಾಕಿದ್ಲು ಅಷ್ಟೇ. ಸೊ ಅಷ್ಟೇ, ನೆನ್ನೆ ಮನೆಗೆ ಬಂದ್ವಿ. ನೆನ್ನೆ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕೆಲಸ ಇತ್ತು. ಹಾಗಾಗಿ ಸ್ವಲ್ಪ ಇಷ್ಟು ಶಾಪಿಂಗ್ ಮಾಡಿದ್ವಿ ಅಷ್ಟೇ. ಇಷ್ಟು ಎರಡೆರಡೇ ಶಾಪಿಂಗ್ ಮಾಡಿದ್ದು ಅಷ್ಟೇ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಹೋಪ್ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬೈ ಬೈ, ನಮಸ್ಕಾರ. ಬಾಯ್ 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 ಬಾಯ್.